ಕೆರೆಗೋಡು ಗ್ರಾಮದ ಹನುಮ ಧ್ವಜದ ಮರುಸ್ಥಾಪನೆಗಾಗಿ ಇವತ್ತು ಗ್ರಾಮಸ್ಥರು ಬೃಹತ್ ಪಾದಯಾತ್ರೆಯನ್ನು ಹಮ್ಮಿಕೊಂಡಿರುವಂತದ್ದು. ಇನ್ನು ಈ ಒಂದು ಪಾದಯಾತ್ರೆಯಲ್ಲಿ ಜೆಡಿಎಸ್ ಹಾಗೆ ಬಿಜೆಪಿ ನಾಯಕರುಗಳು ಕೂಡ ಭಾಗವಹಿಸಿದ್ದಾರೆ. ಇದಾಗ ನಮ್ಮ ಜೊತೆ ಬಿಜೆಪಿಯ ನಾಯಕಿ ಲಕ್ಷ್ಮೀ ಅಶ್ವಿನ್ಗೌಡ್ರು ಇದ್ದಾರೆ. ನೇರವಾಗಿ ಅವ್ರನ್ನು ಮಾತಾಡ್ಸೋಣ. ಮೇಡಮ್, ಇವತ್ತು ಬಿಜೆಪಿಯು ಕೂಡ ಈ ಒಂದು ಗ್ರಾಮಸ್ಥರ ಜೊತೆ ಹೋರಾಟಕ್ಕೆ ಇಳಿದಿದೆ, ಏನ್ ಹೇಳ್ತೀರಾ ಮೇಡಮ್? ಇವಾಗ ಈ ಗ್ರಾಮದಲ್ಲಿ ನಡೆದಿರುವಂತಹ ದುರ್ಘಟನೆ ಏನ್ ಹೇಳ್ಬೋದು, ಹನುಮ ಧ್ವಜವನ್ನ ಕೆಳಗಿಳಿಸಿರುವಂತದ್ದು. ಇದು ಸನಾತನ ಧರ್ಮಕ್ಕೆ, ಭಾರತ ದೇಶದ ಅಸ್ತಿತ್ವ ಇರೋದೇ ಸನಾತನ ಧರ್ಮದ ಮೇಲೆ. ನಮ್ಮ 140 ಕೋಟಿ ಭಾರತೀಯರು ಅಸ್ಮಿತೆ ಇರೋದೇ ಸನಾತನ ಧರ್ಮದ ಮೇಲೆ. ಈ ಕಾಂಗ್ರೆಸ್ನವರು ಮುಸ್ಲಿಂ ತುಷ್ಟೀಕರಣಕ್ಕೋಸ್ಕರ ಹನುಮ ಧ್ವಜವನ್ನ ಇಳಿಸೋದ್ರ ಮುಖಾಂತರ ಸನಾತನ ಧರ್ಮಿಗಳಿಗೆ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿದ್ದಾರೆ. ಇದು ಕೋಟ್ಯಾಂತರ ಹಿಂದೂ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿದ್ದಾರೆ. ಇದು ಶೋಭೆ ತರುವಂತಹ ವಿಷಯ ಅಲ್ಲ ಅಂತ ಹೇಳ್ತಾನೆ. ಇಲ್ಲಿನ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ, ಇದರಲ್ಲಿ ನೇರವಾಗಿ ಇಲ್ಲಿನ ಸ್ಥಳೀಯ ಕೈ ಶಾಸಕರಾದಂತಹ ಗಡಿಗ ರವಿಕುಮಾರ್ ಪಾತ್ರ ಇದೆ ಅಂತ, ಕಾಂಗ್ರೆಸ್ ಪಾತ್ರ ಇದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ನವರು ಹೇಳುವಂತದ್ದು ಇದರಲ್ಲಿ ರಾಜಕೀಯವನ್ನ ಬಿಜೆಪಿ ಹಾಗೂ ಜೆಡಿಎಸ್ ಮಾಡ್ತಾ ಇದೆ ಅಂತ ನೇರವಾಗಿ ಆರೋಪವನ್ನ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಏನ್ ಹೇಳಿ? ಇದರಲ್ಲಿ ನೇರವಾಗಿ ರಾಜಕಾರಣ ಮಾಡ್ಲಿಕ್ಕೆ ಶುರು ಮಾಡಿದ್ದು, ಪ್ರೇರೇಪಣೆ ಕೊಟ್ಟಿದ್ದು, ಅಡಿಪಾಯ ಹಾಕಿದ್ದು ಕಾಂಗ್ರೆಸ್ನವರು. ಹನುಮ ಧ್ವಜವನ್ನ ಕೆಳಗಿಳಿಸುವಂತಹ ಒಂದು ಪ್ರಮೇಯವೇ ಇರಲಿಲ್ಲ. ನೀವು ಹೃದಯದಲ್ಲಿ ಟಿಪ್ಪು ಸುಲ್ತಾನನ್ನ ತುಂಬಿಕೊಂಡು ಬಾಯಲ್ಲಿ ನನ್ನ ರಾಮ ಅಂತ ಹೇಳಿದ್ರಿ. ನೀವು ಈಗ ಹನುಮ ಧ್ವಜವನ್ನ ಕೆಳಗಡೆ ಇಳಿಸಿದಿರಿ ಅಂದ್ರೆ ನೀವು ನನ್ನ ರಾಮ ಅಂತ ಹೇಳಿದ್ದು ಉಡಾಫೆ ಅಲ್ವಾ? ತಪ್ಪಲ್ವಾ? ನೀವ್ ಹೇಳಿದ್ದು ನಿಜಾನ ಸುಳ್ತಾನೆ? ನೀವು ಹಂಗೆ ಹೇಳಿದ್ಮೇಲೆ ಹನುಮನಿಗೆ ರಾಮ ಭಕ್ತರಿಗೆ ಧಕ್ಕೆಯನ್ನ ಹಿಂದೂ ಧರ್ಮಗಳಿಗೆ ಯಾಕೆ ಭಾವನೆಗಳಿಗೆ ಧಕ್ಕೆಯನ್ನು ಉಂಟು ಮಾಡಿದ್ರೆ ಯಾಕೆಷ್ಟು ಭಯ ಅಂತ ಮೇಡಮ್? ಕೇಸರಿ ಕ್ಯಾಂಡಿಡೇಟ್ಗೆ ಯಾಕೆ ಕಾಂಗ್ರೆಸ್ಗೆ ಭಯ ಇದೆಯಾ ಏನು ಅಂತ? ಅದು ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ, ಏನಕ್ಕೆ? ಅವ್ರ ಮತ ಬ್ಯಾಂಕ್ಗಳನ್ನ ಅವರು ಭದ್ರಪಡಿಸ್ಕೊಳ್ಳೋದಷ್ಟೇ ಅವರ ಉದ್ದೇಶ ಆಗಿದೆ. ಇದು ಎಲ್ಲರಿಗೂ ಕಾಣಿಸ್ತಾ ಇದೆ. ಮುಸ್ಲಿಂ ತುಷ್ಟೀಕರಣ, ನೇರವಾಗಿ ಹೇಳ್ಬೇಕಂದ್ರೆ ಮುಸ್ಲಿಂ ತುಷ್ಟೀಕರಣ, ಹಿಂದೂ ಭಾವನೆಗಳಿಗೆ ಧಕ್ಕೆ ತರೋದ್ರ ಮುಖಾಂತರ ಈ ತರ ಅವರು ಮುಸ್ಲಿಂ ತುಷ್ಟೀಕರಣ ಮಾಡೋದ್ರಿಂದ ಚುನಾವಣೆ ಗೆಲ್ಬಹುದು ಅನ್ನೋದಿದ್ರೆ ಅವರ ದೂರದ ಕನಸು. ಅವರು ಮುಂದಿನ ಚುನಾವಣೆಯಲ್ಲಿ ನೇರ ಪಾಠವನ್ನ ಕಲಿಸ್ತಾರೆ ಜನ ಅವರಿಗೆ, ಅವರ ಒಂದು ಅಹಂಕಾರಕ್ಕೆ ತಕ್ಕ ಪಾಠವನ್ನ ಕಲಿಸ್ತಾರೆ, ಅಷ್ಟೊಂದು ನಮ್ಗೆ ವಿಶ್ವಾಸ ಇದೆ. ತಾರ್ಕಿಕ ಅಂತ್ಯದವರೆಗೂ ಕೂಡ ಬಿಜೆಪಿ ಈ ಒಂದು ಗ್ರಾಮಸ್ಥರ ಪರವಾಗಿ ನಿಲ್ಲುತ್ತಾ ಏನು ಅಂತ? ಖಂಡಿತವಾಗಿನೂ ನಿಲ್ತೇವೆ. ನಾವು ಸನಾತನ ಧರ್ಮವನ್ನ ಉಳಿಸ್ಕೋದಕ್ಕೋಸ್ಕರ, ರಾಷ್ಟ್ರ ಮೊದಲು ಅನ್ನುವ ಭಾವನೆಗೋಸ್ಕರ, ಹಿಂದೂ ಭಾವನೆಗಳನ್ನ ಕಾಪಾಡೋದಕ್ಕೋಸ್ಕರ ಎಲ್ಲಿಯ ತನಕ ಹೋರಾಟ ಬೇಕಾದ್ರೂ ನಾವು ಮಾಡ್ತೇವೆ. ಬಿಜೆಪಿ ನಾಯಕಿ ಲಕ್ಷ್ಮೀ ಅಶ್ವಿನ್ಗೌಡ್ರ ಮಾತಾಗಿರುವಂತದ್ದು. ಅಂದ್ರೆ ಸನಾತನ ಧರ್ಮದ ಉಳಿವಿಗಾಗಿ ಬಿಜೆಪಿ ಹೋರಾಟವನ್ನ ಮಾಡುತ್ತೆ. ನಿರಂತರವಾಗಿ ಇಲ್ಲಿನ ಗ್ರಾಮಸ್ಥರ ಜೊತೆ ಕೈ ಜೋಡಿಸಿ ಅವರ ಹೋರಾಟಕ್ಕೆ ಬೆಂಬಲವಾಗಿ ನಿಲ್ತೀವಿ ಮಾತುಗಳನ್ನ ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಹರ್ಷಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಕೆರಗೋಡು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.